ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇದು ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿಯ ಭವಿಷ್ಯ ಅಂತ ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥ ಭವಿಷ್ಯ ರಾಜರುಗಳಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ, ಆಮೇಲೆ ಒಳ್ಳೆಯ ಆಳ್ವಿಕೆ ಸಂಘ ಸಂಸ್ಥೆಗಳು ಮಾಡೋಂಥವರಿಗೆ ಸಂಕ್ರಾಂತಿ ಭವಿಷ್ಯ, ವಿಶೇಷವಾಗಿ ಹಸುಗಳಿಗೆ. ಯುಗಾದಿ ನಂತರ ಭವಿಷ್ಯ ಇದೆಯಲ್ಲ, ಅದು ಸಾಮಾನ್ಯವಾಗಿ ಎಲ್ಲ ವರ್ಗಕ್ಕೆ ಬರುತ್ತೆ. ಮಳೆ, ಬೆಳೆ, ಗಾಳಿ, ವಾಯು, ನೀರು, ರಾಜಕೀಯ ಬರುತ್ತೆ. ಈಗ ಪ್ರಸ್ತುತ ರಾಜಕೀಯ ವಾತಾವರಣದಲ್ಲಿ ಕೇಳ್ತೀರ ಅಂತಂದರೆ, ನಾನು ಭಾಳ ದಿವಸದಿಂದ ಹೇಳಿದ್ದು, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಆನಂತರ ಜಗತ್ತೇ ತಿರುಗಿ ನೋಡುವಂಥ ಕಾಲ ಭಾರತಕ್ಕೆ ಬರುತ್ತೆ ಅಂತ ಹೇಳಿದರು. ಮೊನ್ನೆ ಡೆಲ್ಲಿ ಒಳಗೆ ಬಾಂಬ್ ಸ್ಫೋಟ ಆಯಿತು. ಇನ್ನೊಂದು ಚೀನಾದಲ್ಲಿ ಪ್ರೈಮ್ ಮಿನಿಸ್ಟರ್ನ ಸಂಚು ನಡೀತು. ಮೂರನೇದು ವಿಪರೀತವಾದ ಮಳೆ, ಬೆಂಕಿ ಎಲ್ಲ ಹಿಡಿದು ನಡೀತು. ಇನ್ನೂ ಒಂದು ಅವಘಡ ಯುಗಾದಿ ಒಳಗೆ ಬರೋಂಗಿದೆ, ಭಾಳ ದೊಡ್ಡ ಅವಘಡ, ರಾಷ್ಟ್ರ ಮಟ್ಟದ್ದು. ಈಗ ರಾಜಕೀಯದ ಕೇಳಬೇಕು ನೀವು ಅಂತಂದರೆ, ಇನ್ನು ಸಂಕ್ರಾಂತಿ ಇನ್ನೊಂದು ತಿಂಗಳಿದೆ. ಕಳೆದ ಮೇಲೆ ರಾಜಕೀಯ ಭವಿಷ್ಯ ಹೇಳ್ಬೋದು. ರಾಜಕೀಯದರು ಮಠಕ್ಕೆ ಪ್ರವೇಶ ಮಾಡ್ಬೋದು, ಮಠದವ್ರು ರಾಜಕೀಯ ಪ್ರವೇಶ ಮಾಡಬಾರ್ದ? ನೀವು ಮಠಗಳ ಮೇಲೆ ರಾಜಭಾರ ಮಾಡ್ತೀರ, ಮಠ ರೈಡ್ ಮಾಡಿಸ್ತೀರ, ಮಠ ಸ್ವಾಮಿ ಎಷ್ಟೇ ತತ್ತೀರ, ಮಠ ಸ್ವಾಮಿಗೆ ಯಾಕೆ ಅಂತೀರ? ಮಠಕ್ಕೆ ನೀವು ರಾಜಕೀಯ ಮಾಡ್ಬೇಕಾದ್ರೆ ಸ್ವಾಮಿಗಳು ಸುಮ್ಕೆ ಹಾಕಿರ್ತಾರೆ, ನಾವು ರಾಜಕೀಯ ಮಾಡಬಾರ್ದ? ಅಲ್ಲ, ಶ್ರೀಗಳು ಸಮುದಾಯದ ಓಲೈಕೆಗಿರ್ಬಾರ್ದು, ಸಮಾಜದ ಓಲೈಕೆಗಿರ್ಬಾರ್ದು. ಓಲೈಕೆ ಪ್ರಶ್ನೆ ಬರಲ್ಲ, ನೇರವಾಗಿ ಹೇಳು ಮಾತನ್ನು ಹೇಳಬೇಕು. ಯೋಗ್ಯರು, ಸಮಾಜ, ಮಠಗಳಿರೋದು ಯಾಕೆ? ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿ. ಕೆಲವೊಂದು ಮಠಗಳು ಸಾಮಾಜಿಕ ಹಿಡಿತಕ್ಕೆ ಒಳಪಟ್ಟಿರ್ತವೆ, ಕೂತ್ಕೊಳ್ಪಡ್ತವೆ. ಅವಾಗ ಸಮಾಜ ಬಯಸಿದನ್ನು ಗುರುಗಳು ಕೊಡಬೇಕಾಗುತ್ತೆ, ತಪ್ಪೇನಿಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರ? ಹೇಳಿದ್ರೆ ಸಂಕ್ರಾಂತಿ ಕಳಿಬೇಕು, ಸುಖಾಂತಿ ಆಗುತ್ತದೆ ಅಂತ.